ಒಂದು ಸೂಕ್ಷ್ಮ ವಿಷಯ ಇದೆ ಇಲ್ಲಿ. ಉಗ್ರಗಾಮಿಗಳ ಚಟುವಟಿಕೆಗಳ ಭಾರತ ರಿಯಾಕ್ಟ್ ಮಾಡಿದೆಯಾ, ಪ್ರತಿಕ್ರಿಯಿಸಿದೆಯಾ, ಯುದ್ಧವನ್ನೇ ಮಾಡಿದೆಯಾ ಅಂತ. ರಿಯಾಕ್ಟ್ ಮಾಡೋದು ಬೇರೆ, ವಾರ್ ಮಾಡೋದೇ ಬೇರೆ. ಉಗ್ರಗಾಮಿಗಳ ಕೃತ್ಯಕ್ಕೆ ಭಾರತ ರಿಯಾಕ್ಟ್ ಮಾಡಿಕೊಂಡು ಪಾಕಿಸ್ತಾನದ ಮೇಲೆ ವಾರ್ ಮಾಡಿದೆಯಾ? ಇಲ್ಲ. ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗಳಿಗೆ, ಟೆರರಿಸ್ಟ್ ಅಟ್ಯಾಕ್ಗೆ ಭಾರತ ತನ್ನ ಸೈನ್ಯದ ಮೂಲಕ ಗಡಿಯಲ್ಲಿ ಎರಡು ದೇಶಗಳ ನಡುವಿನ ಯುದ್ಧಕ್ಕೆ ರಣಕಹಳೆಯನ್ನು ಊದಿದ್ಯಾ ಅಂತ ನೋಡಿದ್ರೆ ಇಲ್ಲ. ತನ್ನ ನೆಲವನ್ನು ಒತ್ತುವರಿ ಮಾಡ್ಕೊಳ್ಳೋಕೆ ಬಂದಾಗ, ಇಲ್ಲದ ಕಿರಿಕಿರಿಗಳನ್ನು ಮಾಡಿಕೊಂಡು ಬಂದಾಗ, ಕಾಶ್ಮೀರ ನಂದು ಅಂತ ಸೇನೆ ನುಗ್ಗಿಸಿದಾಗ ಭಾರತ ರಿಯಾಕ್ಟ್ ಮಾಡಿದೆ ಹೊರತು ಟೆರರಿಸ್ಟ್ ಆ್ಯಕ್ಟಿವಿಟಿಗಳಿಗೆ ಇಲ್ಲಾರು ನಾಗರಿಕರನ್ನು ಸಾಯಿಸಿದ್ರು. ನಾವು ಓದ್ತಾ ಇರ್ತೀವಿ, ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ, ಈ ವೇಳೆಯಲ್ಲಿ 2 ಯೋಧರು ಹುತಾತ್ಮ, 5 ಉಗ್ರರು ಹತ, ಕೊಂದು ಹಾಕಿದ್ದಾರೆ ಉಗ್ರರನ್ನು, ಈ ಥರ ಎಲ್ಲ ಓದ್ತಾ ಇರ್ತೀವಲ್ವಾ. ಇಲ್ಲಿ ನಂಬರ್, ಈಗ ಇಲ್ಲಿ 28 ಜನ ನಾಗರಿಕರನ್ನ ಸಾಯಿಸಿದ್ದಾರಪ್ಪ, ಇವರು ಟೆರರಿಸ್ಟ್ಗಳು ಸಾಯಿಸಿದ್ದಾರೆ. ಪಾಕಿಸ್ತಾನ ಹೇಳ್ತಾ ಇದೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಿಮ್ಮ ಜಮ್ಮು ಕಾಶ್ಮೀರದ ವಿಚಾರ ಅದು, ನೀವು ಆರ್ಟಿಕಲ್ 370 ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370ಇಂದಾಗಿ ನೀವು ಅದನ್ನು ಫೇಸ್ ಮಾಡ್ತಾ ಇರೋದಲ್ಲಿ ಸ್ಥಳೀಯರೇ ಮಾಡಿರಬಹುದಲ್ಲ, ನಾವೇನು ಮಾಡಿಲ್ಲ ಅಂತ ಹೇಳಿ. ಅದೇ ಕಾರ್ಗಿಲ್ ಅಂತ ಬಂದಾಗ ಭಾರತದ ನೆಲದ ಒಳಗಡೆ ಬರುವಂಥ ಅವರ ಪ್ರಯತ್ನ ಇತ್ತಲ್ಲ, ಅವತ್ತಿಗೆ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ನೀವೇನೂ ಅಲ್ಲ ನಮ್ಮ ಸೈನ್ಯದ ಮುಂದೆ, ನೀವೇನೂ ಅಲ್ಲ ನಮ್ಮ ಸೈನ್ಯದ ಮುಂದೆ ಅಂಥೇಳಿ ಪಾಕಿಸ್ತಾನವನ್ನು ನಾವು ಒಡೆದು ಓಡಿಸಿದ್ದೀವಿ. ನಿಜ ಅಲ್ವಾ? ಟೆರರಿಸ್ಟ್ ಆ್ಯಕ್ಟಿವಿಟಿಗಳಿಗೆ ಮುಂಬೈ ದಾಳಿ ಆಯಿತು. ಮುಂಬೈ ದಾಳಿ ಆಯ್ತಲ್ಲ, ಟೆರರಿಸ್ಟ್ ಆ್ಯಕ್ಟಿವಿಟಿನೇ ಅದು. ತಾಜ್ ಮೇಲೆ ಅಟ್ಯಾಕ್ ಮಾಡಿದ್ರು, 100 ಜನ ಸಾಯಿಸಿದ್ರು. ಯುದ್ಧ ಮಾಡಿದ್ವಾ? ಇಲ್ಲ. ಗಡಿಯಲ್ಲಿ ಎಸ್ಕಲೇಟ್ ಆಗುತ್ತೆ, ಪರಿಸ್ಥಿತಿ ಉದ್ವಿಗ್ನವಾಗುತ್ತೆ ಗಡಿ ಭಾಗದಲ್ಲಿ. ಆದರೆ ಯುದ್ಧವೇ ಬೇರೆ, ಪ್ರತಿಕ್ರಿಯೆ ಬೇರೆ, ಸಮರಾಭ್ಯಾಸ ಬೇರೆ, ತಾಲೀಮು ಬೇರೆ, ಎಚ್ಚರಿಕೆ ಬೇರೆ, ಬೇಕಾದಷ್ಟು ವಿಚಾರಗಳಿವೆಲ್ಲವೂ ಕೂಡ. ಈ ಥರದ್ದು ಆದ ತಕ್ಷಣ ಇನ್ನೇನು ಯುದ್ಧ ಮಾಡೇ ಬಿಡ್ತಾರೆ, ಧ್ವಂಸ ಆಗಿಬಿಡುತ್ತೆ, ಲಾಹೋರ್, ಕರಾಚಿ, ಮುಲ್ತಾನ್ ಯಾವುದನ್ನು ಉಳಿಸಲ್ಲ ಭಾರತದ ಸೈನ್ಯ ಹೇಳೋದು ಕಷ್ಟ. ಉಗ್ರ ಕೃತ್ಯಗಳಿಗೆ ಈ ಥರ ರಿಯಾಕ್ಟ್ ಮಾಡೋದು ನೋಡಿ ಇತಿಹಾಸದಲ್ಲಿ. ಈಗ ಅಮೆರಿಕದಲ್ಲಿ ಬುಷ್ ರಿಯಾಕ್ಟ್ ಮಾಡಿದರು, ಟ್ವಿನ್ ಟವರ್ ಮೇಲೆ ಅಟ್ಯಾಕ್ ಆಗಿಬಿಡ್ತು, ಹಾಗಾಯಿತು ಹೀಗಾಯಿತು ಅಂತ ಬಂದಾಗ ಅಮೆರಿಕ ಸೇನೆ ಅಫ್ಘಾನಿಸ್ತಾನದಲ್ಲಿ ಹೋಗೋದು, ಅಲ್ಲಿ ವಾರ್ ಮಾಡೋದು, ಅಲ್ಲಿ ಯಾರನ್ನೋ ಕೊಲ್ಲೋದು. ಆನಂತರದಲ್ಲಿ ಸುಮಾರು ವರ್ಷಗಳಾದ ಮೇಲೆ ಲ್ಯಾಡನ್ನನ್ನು ಕೂಡ ಅಬೋಟಾಬಾದ್ನಲ್ಲಿ ಬಿಲದಲ್ಲಿ ಅವನನ್ನು ಅಲ್ಲಿಂದ ಹೆಕ್ಕೆ ತೆಗೆದು ಅವನನ್ನು ಕೊಂದಿದ್ದು ಆಯಿತು. ಆದರೆ ಭಾರತ ಯುದ್ಧವನ್ನು ಮಾಡಿದ್ದೆ ಅಂತ ನೋಡಿದಾಗ ಇಲ್ಲ. ಟೆರರಿಸ್ಟ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಅಂತೂ ಭಾರತ ಯುದ್ಧ ಮಾಡಿಲ್ಲಪ್ಪ. ದಿನ ನಡೀತಾ ಇರುತ್ತೆ, ಅಲ್ಲಿ ಯೋಧರು ಸಾಯ್ತಾ ಇರ್ತಾರೆ, ಉಗ್ರಗಾಮಿಗಳು ಸಾಯ್ತಾ ಇರ್ತಾರೆ. ಹಾಗಾದರೆ 28 ಜನ ಸತ್ರು ಅಂತ ನಾವು ಯುದ್ಧ ಮಾಡೋದೇ ನಿಜ ಆದರೆ ಒಬ್ಬ ಸೈನಿಕನ ಕೊಂದಿರ್ತಾರೆ, ಟೆರರಿಸ್ಟ್ಗಳೊಬ್ಬ ಸೈನಿಕನ ಕೊಂದಿರ್ತಾರೆ, 2 ಸಾಯಿಸಿರ್ತಾರೆ, 4 ಜನ ಸಾಯಿಸಿರ್ತಾರೆ. ಯುದ್ಧ ಯಾಕೆ ಮಾಡಲಿಲ್ಲ? ಪುಲ್ವಾಮಾ ಒಂದು ಎಕ್ಸಾಂಪಲ್. 44 ಜನ ಬಿಸಾಕಿದ್ರು, ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ರು. ಸೇನಾ ವಾಹನದ ಮೇಲೆ ಒಂದು ಕಾರಲ್ಲಿ ಬಾಂಬ್ ತುಂಬಿಬಿಟ್ಟು ಬ್ಲಾಸ್ಟ್ ಮಾಡಿಬಿಟ್ರು. ಪುಲ್ವಾಮಾದಲ್ಲಿ ಯುದ್ಧ ಮಾಡಿದ್ವಾ? ಕನಿಷ್ಠ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀವ ನಾವು? ಕನಿಷ್ಠ ಹಿಡ್ಕೊಂಡು ಬಂದಿದ್ದೀವ ಅವ್ರನ್ನ? ಚಾರ್ಜ್ ಶೀಟ್ ಬರೆದ್ರು, 13,000 14,000 ಚಾರ್ಜ್ ಶೀಟ್ ಬರೆದಿದ್ದು. ರಿಯಾಕ್ಟ್ ಮಾಡೋದು ಬೇರೆ, ಯುದ್ಧವನ್ನೇ ಮಾಡೋದು ಬೇರೆ ಅಂತ ನೋಡಿ. ಇಲ್ಲಿ 1970ರಿಂದ 2025 ದೇಶದಲ್ಲಿ ಉಗ್ರ ಕೃತ್ಯ ನಡೆದಿರತಕ್ಕಂತಹ ಒಟ್ಟು ದಾಳಿಗಳ ಸಂಖ್ಯೆ ಬಂದಾಗ ನೋಡಿ, ಈ ಅವಧಿಯಲ್ಲಿ 1970ರಿಂದ 55 ವರ್ಷಗಳು ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಒಟ್ಟು ಉಗ್ರ ದಾಳಿಗಳು ಭಾರತದ ಮೇಲೆ ಆಗಿರೋದು 12,016. ಸತ್ತಿರ್ತಕ್ಕಂಥವರು ಈ ದಾಳಿ ವೇಳೆಯಲ್ಲಿ 20,049 ಜನ. 20,049 ಜನ ಈ ಉಗ್ರರ ದಾಳಿಯಲ್ಲಿ ಸತ್ತಿದ್ದಾರೆ. ಗಾಯಗೊಂಡಿರುವವರು 30,544 ಜನ. ಯುದ್ಧ ಮಾಡಿದ್ದೀವಾ? ವಾರ ಆಗೇ ಬಿಟ್ಟಿದೆಯಾ? ಬೇರೆ ಕಾರಣಕ್ಕಾಗಿರುತ್ತೆ, ಟೆರರಿಸ್ಟ್ ಆ್ಯಕ್ಟಿವಿಟಿ ಕಾರಣಕ್ಕೆ ನಾವು ಯುದ್ಧ ಮಾಡಿರೋದು ಉದಾಹರಣೆಗಳಿಲ್ಲ. ಇಲ್ಲಿ ನೋಡಿ, 1989ಇಂದ 2025, 1989ರಿಂದ 2025 ಜಮ್ಮು ಕಾಶ್ಮೀರದ ಹತ್ಯಾಕಾಂಡ, ಉಗ್ರರ ದಾಳಿಗೆ ಮಡಿದಿರತಕ್ಕಂಥ ಸೈನಿಕರ ಸಂಖ್ಯೆ ನೀವು ಗಮನಿಸಬೇಕಾಗುತ್ತೆ. ಮಮ್ಮಲ ಮರುಗುವಂಥ ವಿಚಾರ ಇದು. ಉಗ್ರ ದಾಳಿಗೆ ಮಡಿದಿರುವ ಸೈನಿಕರ ಸಂಖ್ಯೆ 6,413. ನಿಮಗೆ ನೆನಪಿರಲಿ, ಕಾರ್ಗಿಲ್ ದಾಳಿಯಲ್ಲೂ ಕೂಡ, ಕಾರ್ಗಿಲ್ ಯುದ್ಧದಲ್ಲಿಯೂ ಕೂಡ ಭಾರತ ಇಷ್ಟು ಸೈನಿಕರನ್ನು ಕಳ್ಕೊಂಡಿಲ್ಲ. ಅಜಮಾಸ 400 ಒಳಗಡೆ ಇದೆ. ಭಾರತದ ಮಡಿದಂಥ ಸೈನಿಕರು 400 ಒಳಗಡೆ ಇರಬಹುದು. ಆ ಕಡೆ 700ಕ್ಕಿಂತ ಜಾಸ್ತಿ ಜನ ಪಾಕಿಸ್ತಾನ ಕಡೆ ಸತ್ತು ಹೋದರು. ಈ ಉಗ್ರ ದಾಳಿಯಲ್ಲಿ ನೋಡಿ 6,413 ಜನ ಸೈನಿಕರು ಸತ್ತಿದ್ದಾರೆ ಇದರಲ್ಲಿ, ಉಗ್ರರು ಮಾಡಿದಂಥ ದಾಳಿಯಲ್ಲಿ. ನಾಗರಿಕರು ಅವ್ರದ್ದೇನೂ ಸಂಬಂಧ ಇಲ್ಲ. 14,930 ಜನ ನಾಗರಿಕರು ಸತ್ತಿದ್ದಾರೆ. ಹತ್ತಿರ 15,000 ಜನ, ಇನ್ನೊಂದು 70 ಜನ ಆಗಿದ್ದರೆ 15,000 ಜನ ನಾಗರಿಕರು ಇದರಲ್ಲಿ ಜೀವ ಕಳ್ಕೊಂಡಂಗೆ ಆಯಿತು ಅಂತ. ಸೇನಾ ಗುಂಡಿಗೆ ಸತ್ತಿರ್ತಕ್ಕಂಥ ಉಗ್ರರು 44,729. ಇದು ಉಗ್ರರು, ಸೇನೆ ಮತ್ತು ನಾಗರಿಕ, ಈ ಟ್ರಯಾಂಗಲ್ ಆಗ್ತಿದೆಯೇ ಹೊರತು
ಇದು ಪಾಕಿಸ್ತಾನ ಸೇನೆ ಭಾರತ ಸೇನೆ ಇವರಿಬ್ಬರು ಯುದ್ಧ ಮಾಡಿದ್ರೆ ಅಂದರೆ ಇಲ್ಲ. ಸೊ ಹಾಗಾಗಿ ಉಗ್ರರ ದಾಳಿಗಳಲ್ಲಿ ಟೆನ್ಷನ್ ಆಗುತ್ತೆ, ಎಸ್ಕಲೇಟ್ ಆಗುತ್ತೆ, ಉದ್ವಿಗ್ನ ಪರಿಸ್ಥಿತಿ ಇರುತ್ತೆ, ಯಾವಾಗ ಏನು ಬೇಕಾದರೂ ಆಗಬಹುದು ಅಂತಾಗುತ್ತೆ. ಅವರು ಜೋರಾಗಿ ಕೂಗ್ತಾ ಇರ್ತಾರೆ, ಇಲ್ಲೂ ಕೂಗ್ತಾ ಇರ್ತಾರೆ, ಆದರೆ ಯುದ್ಧವೇ ಆಗಿದೆಯಾ ಅಂತ ಬಂದಾಗ ಆ ಥರ ಸಂದರ್ಭಗಳು ವಿರಳ ಅಥವಾ ಇಲ್ಲ. ಇನ್ನು ಭಯೋತ್ಪಾದನೆಯಲ್ಲಿರ್ತಕ್ಕಂಥ ವಿಧಗಳು ಅನೇಕ ವಿಧ ಇದೆ. ಇಲ್ಲಿ ಭಯೋತ್ಪಾದನೆಯಲ್ಲಿ ಅವರ ಬ್ರೈನು ಬೇಕಾದಷ್ಟು ಕಾರಣಗಳಿಗಾಗಿ ಬ್ರೈನ್ ವಾಶ್ ಆಗಿರ್ತಾರೆ. ಅವರು ಯಾವ್ಯಾವುದನ್ನು ರಾಷ್ಟ್ರೀಯವಾದ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಭಯೋತ್ಪಾದನೆ ವಿಚಾರದಲ್ಲಿ ಯಾವ್ಯಾವುದನ್ನು ಇದೇ ರಾಷ್ಟ್ರೀಯವಾದ, ಇದೇ ರಾಷ್ಟ್ರಪ್ರೇಮ, ಇದೇ ರಾಷ್ಟ್ರಭಕ್ತಿ ಅಂತ ಭಾವಿಸ್ಬಿಟ್ಟಿರ್ತಾರೆ ಅವರು. ರಾಷ್ಟ್ರೀಯವಾದಿ ಭಯೋತ್ಪಾದನೆ ಅಂತ ಬಂದಿದೆ, ಧರ್ಮಾಧಾರಿತ ಭಯೋತ್ಪಾದನೆ. ಒಂದು ಪಾಕಿಸ್ತಾನದ ಪರ ನಿಂತ್ಕೊಳ್ಳೋದು, ರಾಷ್ಟ್ರದ ಪರವಾಗಿದ್ದೀನಿ ಅಂಥೇಳಿ ನಾನು ಬೇರೆ ದೇಶದವ್ರನ್ನ ಸಾಯಿಸ್ಬಿಡ್ತೀನಿ, ಇಂಡಿಯಾದವ್ರನ್ನ ಸಾಯಿಸ್ಬಿಡ್ತೀನಿ ಅಂತ ಹೋಗೋದು, ಅದು ರಾಷ್ಟ್ರೀಯವಾದಿ. ಇಸ್ಲಾಂ ಪರ ನಾನು, ಧರ್ಮಾಧಾರಿತವಾಗಿದ್ದೀನಿ ನಾನು ಅವರನ್ನು ಬಿಡಲ್ಲ, ಈ ಭಯೋತ್ಪಾದನೆ ಬೇರೆ, ಧರ್ಮಾಧಾರಿತ ಭಯೋತ್ಪಾದನೆ. ಎಡಪಂಥೀಯ ಭಯೋತ್ಪಾದನೆ, ಲೆಫ್ಟಿಸ್ಟ್, ಆ ಕಡೆಯಿಂದ ಆಗ್ತಕ್ಕಂಥ ಟೆರರಿಸಮ್ ಬೇರೆ, ಡ್ರಗ್ಸ್ ಆಧಾರಿತ ಭಯೋತ್ಪಾದನೆ ಬೇರೆ. ಸೊ ಹಾಗಾಗಿ ಈ ಭಯೋತ್ಪಾದನೆ ನಾನಾ ಮುಖಗಳಿವೆಲ್ಲವೂ ಕೂಡ ಭಾರತದಲ್ಲಿರ್ತಕ್ಕಂಥ ಉಗ್ರ ಸಂಘಟನೆಗಳು ಯಾವ್ಯಾವು ನೋಡಿ. ನಮ್ಮ ದೇಶದಲ್ಲಿ 68 ಉಗ್ರ ಸಂಘಟನೆಗಳು ಆ್ಯಕ್ಟಿವ್ ಆಗಿವೆ. ಈ ಪೈಕಿ 45 ಸಂಘಟನೆಗಳನ್ನು ಬ್ಯಾನ್ ಮಾಡಿದ್ದಾರೆ. ಆ್ಯಕ್ಟಿವ್ ಆಗಿದ್ವಲ್ಲ 68ರಲ್ಲಿ 45 ಸಂಘಟನೆಗಳು ಬ್ಯಾನ್ ಆಗಿವೆ. 23 ಸಂಘಟನೆಗಳ ನಿಷೇಧ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಹಾಗಾಗಿ ಇಷ್ಟೆಲ್ಲ ನಿಷೇಧ ಮಾಡ್ಕೊಂಡು ಬಂದರೂ ಏನ್ರಿ, ಒಂದು ಗ್ರೂಪ್ ಹೆಸರಿರುತ್ತೆ, ಆ ಗ್ರೂಪ್ ಹೆಸರನ್ನು ಆ ಗ್ರೂಪ್ ಮೇಲೆ ನಿಷೇಧ ಹೇರ್ತೀವಿ, ಅದೇ ಸದಸ್ಯರು ಹೋಗ್ತಾರೆ ಇನ್ನೊಂದು ಕಂಪ್ನಿ ಕಟ್ತಾರೆ, ಒಂದು ಕಂಪ್ನಿ ಮುಚ್ಚೋದು ಇನ್ನೊಂದು ಕಂಪ್ನಿ ಕಟ್ಟೋದು ಅಂತಾರಲ್ಲ, ಆ ಥರ ಕಥೆ ಇವೆಲ್ಲವೂ ಕೂಡ. ಈ ಕಡೆ ನಿಷೇಧ ಮಾಡ್ತಾ ಇದ್ದರೆ ಇನ್ಯಾವುದೋ ನಾಮಕರಣ, ಇನ್ನೆಲ್ಲೋ ನಾಮಕರಣ ಶಾಸ್ತ್ರ ಆಗುತ್ತೆ, ಇನ್ನೆಲ್ಲೋ ಒಂದಷ್ಟು ಜನ ಅದೇ ರೀತಿಯಲ್ಲಿ ಮತಾಂಧರು ಒಗ್ಗೂಡ್ತಾರೆ, ಒಂದು ಸಂಘಟನೆ ಕಟ್ಕೊಳ್ತಾರೆ.